ರಾಜೀನಾಮೆ ಬಗ್ಗೆ ಸಂಸದ ರಾಘವೇಂದ್ರ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ರಧಾನ್ ರಾಜೀನಾಮೆಯನ್ನ ನಾವ್ಯಾರೂ ಕೂಡ ನಿರೀಕ್ಷಿಸಿರಲಿಲ್ಲ. ನೀಟ್ ವಿಚಾರದಲ್ಲಿ ಹೋರಾಟಕ್ಕೆ ಬೇರೆ ಶಕ್ತಿಗಳು ಕೈ ಜೋಡಿಸಿದ್ವು ಅಂತ ಹೇಳಿ ವಿದ್ಯಾರ್ಥಿಗಳನ್ನ ಬಳಸಿಕೊಂಡು ಕೆಲವರು ರಾಜಕೀಯ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳು ರಾಜಕೀಯಕ್ಕೆ ಬಲಿಯಾಗಬಾರದು ಅಂತ ಹೇಳಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಹೇಳಿಕೆಯನ್ನ ಉಲ್ಲೇಖಿಸಿದ್ದಾರೆ ಶಿವಮೊಗ್ಗ ಸಂಸದ ರಾಘವೇಂದ್ರ ಅವರು. ದಿಟ್ಟ ಹೆಜ್ಜೆಯನ್ನು ಇಟ್ಟಂತಹ ಪ್ರಧಾನಿ ಮೋದಿಗೆ ಬಿವೈ ರಾಘವೇಂದ್ರ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಪೇಪರ್ ಲೀಕ್ ವಿಚಾರದಲ್ಲಿ ಶಾಶ್ವತ ಪರಿಹಾರ ತರುವುದಕ್ಕೆ ಹೊರಟಿದ್ದಾರೆ. ಸರ್ಕಾರದ ನಿರ್ಧಾರವನ್ನ ಬೆಂಬಲಿಸಿದ್ದಾರೆ ಸಂಸದ ಬಿವೈ ರಾಘವೇಂದ್ರ ಅವರು. ಶಿವಮೊಗ್ಗದಲ್ಲಿ ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮಾಡಿದ್ದಿಲ್ಲ, ನಮ್ಮ ನೀಟ್ ವಿಚಾರದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಿನಲ್ಲಿ ಇನ್ನು ಹೋರಾಟ ನಡೆಯಿತು. ಬೇರೆ ಶಕ್ತಿಗಳು ಕೂಡ ಕೈ ಜೋಡಿಸುವಂಥ ಒಂದು ಪ್ರಯತ್ನ ಆಯಿತು. ಸ್ವತಃ ಗೌರವಾನ್ವಿತ ನಮ್ಮ ಕೇಂದ್ರದ ಶಿಕ್ಷಣ ಸಚಿವರಾಗಿದ್ದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗಿನ ಯುವಕರಿಗೆ ವಿದ್ಯಾರ್ಥಿನಿಗೆ ನ್ಯಾಯ ಸಿಗಬೇಕು. ಹಾಗಾಗಿ ಮಕ್ಕಳನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡುವಂಥ ಒಂದು ತಂಡ ನಮ್ಮ ದೇಶದಲ್ಲಿ ಇವತ್ತಿದೆ. ಅವರಿಗೆ ಆ ಮಕ್ಕಳು ಆಗಬಾರ್ದು ಅಂತೇಳಿ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ನಿನ್ನೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈಗಾಗಲೇ ನೀಟ್ ಎಕ್ಸಾಮ್ನಲ್ಲಿ ಮೇಯಲ್ಲಿ ಆದಂಥ ಲೀಕೌಟು ವಿಚಾರ, ಪೇಪರ್ ಲೀಕೌಟ್ ಇರ್ಬೋದು, ಅದಾದಮೇಲೆ ಸಾಕಷ್ಟು ಮೆಸೇಜ್ಗಳನ್ನು ತೆಗೆದುಕೊಂಡಿರ್ಬೋದು. ಶಾಶ್ವತ ಒಂದು ಪರಿಹಾರ ಸಿಗಬೇಕು ಅನ್ನೋದು ಯುವಕರ ಒಂದು ಅಪೇಕ್ಷೆ ಏನಿದೆ. ಅದಕ್ಕೆ ಸ್ವತಃ ನಿನ್ನೆ ನಡ್ಡಾಜಿ ಅವರು ಮತ್ತು ಸಿಂಗ್ ಅವರು ಒಟ್ಟಿಗೆ ಇದ್ದು ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ಸೊ ಬರುವಂಥ ದಿನದಲ್ಲಿ ಇದು ತುಂಬ ವರ್ಷಗಳ ಒಂದು ಶಾಪ ಏನಿದೆ ಈ ರೀತಿಯಂಥ ಚುನಾವಣಾ ಎಕ್ಸಾಮ್ ಟೈಮಲ್ಲಿ ಪೇಪರ್ ಲೀಕೌಟ್ ನೋಡಿ. ಈಗಾಗಲೇ ಏನು ಮೋದಿ ಅವರು ಏನು ರಾಜೀನಾಮೆಯನ್ನ ಕೊಡಿಸಿದ್ರಲ್ಲ ಧರ್ಮೇಂದ್ರ ಪ್ರಧಾನ್, ಅದನ್ನ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಯಾಕಂತಂದ್ರೆ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ ಪ್ರಧಾನಿ ಮೋದಿ ಅವರಿಗೆ. ಈಗ ಬಿವೈ ರಾಘವೇಂದ್ರ ಅವರು ಅಭಿನಂದನೆಯನ್ನ ಸಲ್ಲಿಸಿರುವಂಥದ್ದು.